ನಮಸ್ತೆ ವೀಕ್ಷಕರೇ. ಕರ್ಣರೋಗ ಯೋಗ ಅಂದರೆ ಕಿವಿಗೆ ಬರ್ತಕ್ಕಂಥದ್ದು, ಕಾಯಿಲೆ ಒಳಗಾಗ್ತಕ್ಕಂಥದ್ದು ಯಾವ ರೀತಿ ಅಂದರೆ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿ ಪಾಪಗ್ರಹವಿದ್ದು, ಅಂದರೆ ಮೇಷ ಲಗ್ನ ತಗೊಂಡ್ರೆ ತೃತೀಯ ಸ್ಥಾನದಲ್ಲಿ ಪಾಪಗ್ರಹ ಕುಜ, ಶನಿ, ರಾಹು, ಈ ರೀತಿಯಾಗಿ ಕೇತು ತೃತೀಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದು ಅಥವಾ ತೃತೀಯ ಸ್ಥಾನವನ್ನು ನೋಡಿದರೆ ಇದೇ ಗ್ರಹಗಳು ಶನಿ, ರಾಹು, ಕೇತು, ಈ ರೀತಿಯಾಗಿ ರವಿ ಪಾಪಗ್ರಹಗಳು ತೃತೀಯ ಸ್ಥಾನವನ್ನು ನೋಡ್ತಕ್ಕಂಥದ್ದು ವೀಕ್ಷಕರೇ. ಅಲ್ಲಿ ಪಾಪಗ್ರಹಗಳು ಇದ್ದು ಅಥವಾ ತೃತೀಯ ಸ್ಥಾನವನ್ನು ಪಾಪಗ್ರಹಗಳು ನೋಡ್ತಾ ಇರಬೇಕು. ಆನಂತರ ತೃತೀಯಾಧಿಪತಿಯು ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ, ಅಂದರೆ ಮೂರನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧನು ಶುಭ ಗ್ರಹ ದೃಷ್ಟಿ ಇರಬಾರ್ದು. ಫಾರ್ ಎಕ್ಸಾಂಪಲ್, ತೃತೀಯ ಸ್ಥಾನಾಧಿಪತಿಯು ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಕ್ರೂರ ಷಷ್ಠಾಂಶದಲ್ಲಿದ್ದು ಪಾಪಗ್ರಹಗಳ ಮಧ್ಯದಲ್ಲಿದ್ದರೆ, ಅಂದರೆ ತೃತೀಯಾಧಿಪತಿಯು ಷಷ್ಠಮದಲ್ಲಿ ಇಲ್ಲಿ ಬಂದು ಕೂತ್ರೆ ಬುಧ ಉಚ್ಚನಾಗ್ತಾನೆ. ಆದರೆ 1, 2, 3, 4, 5, 6 ಆರನೇ ಮನೆ ರೋಗಸ್ಥಾನ ಆಗ್ತಕ್ಕಂಥದ್ದು. ತೃತೀಯಾಧಿಪತಿ ಉಚ್ಚ ಕ್ಷೇತ್ರವಾದರೂ ಕೂಡ ರೋಗಸ್ಥಾನದಲ್ಲಿ ಕೂತು ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಹೋದರೆ, ಅಂದರೆ ಗುರು, ಆಮೇಲೆ ಚಂದ್ರ, ಶುಕ್ರ, ಈ ರೀತಿಯಾಗಿ ಶುಭ ಗ್ರಹಗಳ ದೃಷ್ಟಿಯನ್ನು ಬೀಳದೆ ಹೋದರೆ ಪಾಪಗ್ರಹಗಳ ಮಧ್ಯದಲ್ಲಿರ್ತಕ್ಕಂಥದ್ದು, ಅಂದರೆ ಇಲ್ಲಿ ರಾಹು, ಇಲ್ಲಿ ಕೇತು, ಈ ರೀತಿ ಕುಜ ಪಾಪಗ್ರಹಗಳ ಮಧ್ಯದಲ್ಲಿದ್ದು ಕೂತುಕೊಂಡ್ರೆ ಇವನಿಗೆ ಕಿವಿ ರೋಗ, ಕರ್ಣರೋಗ ಬರ್ತಕ್ಕಂಥದ್ದು. ಈ ಯೋಗ ನಿಮ್ಮ ಜಾತಕದಲ್ಲಿ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿದಲ್ಲಿ ಸಿಗೋಣ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿದಲ್ಲಿ ಸಿಗೋಣ. ಜೈ ಗುರುದತ್ತ.